ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 16/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದು ಎಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರಾಣದಾನ ಅಂದರೆ ನೋಡ್ರಿ, 63 ಜನ್ಮಗಳಿಂದ ಪಾಪ ಮಾಡಿ ಮಾಡಿ ಆತ್ಮ ಏನಾಗ್ಬಿಟ್ಟತ್ತೆ, ದುಃಖದಲ್ಲಿ ಸುಸ್ತಾಗ್ಬಿಟ್ಟತ್ತೆ. ಈಗ ತಂದೆ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಪಾವನ ಮಾಡಿ ಸುಖದ ಬೆಳಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಪ್ರಾಣದಾನ ಪಡೆಯೋದಂದ್ರೇನು, ತಂದೆಯನ್ನು ನೆನಪು ಮಾಡಿ ತಂದೆ ಜ್ಞಾನ ಮತ್ತು ಶಕ್ತಿಯಿಂದ ಪಾವನರಾಗೋದೇ ಅವರಿಂದ ಪ್ರಾಣದಾನ ಪಡೆಯೋದು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಪ್ರಶ್ನೆ, ಬಾಬಾ ಏನು ಹೇಳ್ತಾ ಇದ್ದಾರೆ, ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತಿರುವ ಕಾರಣ ಯಾವ ದೃಶ್ಯವೂ ನಿಮಗೆ ಹೊಸದಲ್ಲ. ಉತ್ತರ, ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಒಡೆದಾಟಗಳಿವೆ. ವಿನಾಶಕಾಲೇ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಹೋಗುತ್ತಾರೆ. ಇದೇನು ಹೊಸ ಮಾತಲ್ಲ, ಏಕೆಂದರೆ ನಮಗೆ ತಿಳಿದಿದೆ ಈ ಪ್ರಪಂಚವಂತೂ ಪರಿವರ್ತನೆಯಾಗಬೇಕಾಗಿದೆ. ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು. ಅಂದರೆ ಇಲ್ಲಿ ಈಗ ಇವು ಒಡೆದಾಟ ಇದೆಲ್ಲ ಏನು, ಇದ್ರಾಗೂ ಕಲ್ಯಾಣ ಐತೆ, ವಿನಾಶದಲ್ಲಿ ಏನೈತೆ, ಕಲ್ಯಾಣ ಐತೆ. ಯಾಕೆ ಅಂದರೆ ಈಗ ಹಳೆ ಮನೆ ಬೆಳೆಸಿದ್ರೇ ಹೊಸ ಮನೆ ಕಟ್ಟಕ್ಕೆ ಬರೋದಲ್ಲ. ಅದಕ್ಕೆ ಈಗ ಇದೆಲ್ಲ ವಿನಾಶ ಆಗಬೇಕಂದ್ರೆ ಇವೆಲ್ಲ ನಡಿಲೇಬೇಕು. ಒಂದು ಪಾಯಿಂಟು, ಇವಾಗ ಕೆಲವರು ವಾದ ಮಾಡ್ತಾ ಇರ್ತಾರೆ, ಭಗವಂತ ಸರ್ವಶಕ್ತಿವಂತ ಅಂದರೆ ಇದೆಲ್ಲ ವಿನಾಶ ಆಗಬಾರ್ದು ಅಂತ ವಾದ ಮಾಡ್ತಿರ್ತಾರೆ. ಆದರೆ ಇದು ವಿನಾಶ ಇದೆಲ್ಲ ಏನು, ಇದರಲ್ಲೂ ಕಲ್ಯಾಣ ಐತೆ. ಅಂದರೆ ಯಾವುದೇ ಆತ್ಮ ಅದು ನೋವು ಅನುಭವಿಸಿದಾಗನೇ ಅದಕ್ಕೇನಾಗ್ತೈತೆ, ಇಮರ್ಜ್ ಆಗ್ತೈತೆ. ನಾನು ಇನ್ನೊಂದು ಸಲ ತಪ್ಪು ಮಾಡಬಾರ್ದು, ನಾನು ಪಾಪ ಮಾಡಬಾರ್ದು ಅನ್ನೋದು ಅದಕ್ಕೆ ಯಾವಾಗ ಇಮರ್ಜ್ ಆಗ್ತೈತೆ, ಅದಕ್ಕೆ ನೋವು ಶಿಕ್ಷೆ ಆದಾಗನೇ ಇಮರ್ಜ್ ಆಗ್ತೈತೆ. ಅಂದರೆ ಈ ವಿನಾಶದ ಇದೆಲ್ಲದರಿಂದ ಬಾಬಾ ನೀವು ಪಾವನ ಮಾಡ್ತಾ ಇದ್ದಾರೆ. ಈಗ ಒಂದು ಶಿಕ್ಷಣದಿಂದ ಪಾವನ ಮಾಡ್ತಾರೆ, ಇನ್ನೂ ಒಂದು ಶಿಕ್ಷೆಯಿಂದ. ಶಿಕ್ಷಣಕ್ಕೆ ಯಾರ್ಯಾರು ಮಡ್ಲಿಗೆ ಬಂದರೋ ಅವ್ರಿಗೆಲ್ಲ ಶಿಕ್ಷಣದಿಂದ ಪಾವನ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಭಗವಂತ ಬಂಧನ ಅಂತ ತಿಳಿಸಿದ್ರು ಅವ್ರ ಕಿವ್ಯಾಗ ಬೆಳ್ಳಿಲ್ಲ, ಅವ್ರದ್ದೇನು ಶಿಕ್ಷೆಯಿಂದ ಪಾವನ. ಇದೆಲ್ಲ ಆಗಲೇಬೇಕು. ಇದಾದ ನಂತರನೇ ಹೊಸ ಪ್ರಪಂಚ ಬರೋದು ಅಂತ ಬಾಬಾ ಹೇಳ್ತಾರೆ. ಗೀತೆ, ಇಂದು ಬೆಳಗ್ಗೆ ಬಂದವರು ಯಾರು? ಓಂ ಶಾಂತಿ. ಬೆಳಗ್ಗೆ ಬಂದು ಮುರಳಿಯನ್ನು ಯಾರು ನುಡಿಸುತ್ತಾರೆ? ಪ್ರಪಂಚವಂತೂ ಸಂಪೂರ್ಣ ಅಂಧಕಾರದಲ್ಲಿದೆ. ಜ್ಞಾನಸಾಗರ ಪತಿತ ಪಾವನ ಪ್ರಾಣೇಶ್ವರ ತಂದೆಯಿಂದ ನೀವೀಗ ಮುರಳಿಯನ್ನು ಕೇಳುತ್ತಿದ್ದೀರಿ. ಅವರು ಪ್ರಾಣವನ್ನು ರಕ್ಷಿಸುವ ಈಶ್ವರನಾಗಿದ್ದಾರೆ. ಏ ಈಶ್ವರ, ಈ ದುಃಖದಿಂದ ನಮ್ಮನ್ನು ರಕ್ಷಣೆ ಮಾಡು ಎಂದು ಹೇಳುತ್ತಾರಲ್ಲವೇ, ಅವರು ಅಲ್ಪಕಾಲದ ಸಹಯೋಗವನ್ನು ಬೇಡುತ್ತಾರೆ. ಈಗ ನೀವು ಮಕ್ಕಳಿಗೆ ಬೇಹದ್ದಿನ ಸಹಯೋಗ ಸಿಗುತ್ತದೆ, ಏಕೆಂದರೆ ಇವರು ಬೇಹದ್ದಿನ ತಂದೆಯಲ್ಲವೇ. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವು ಗುಪ್ತವಾಗಿದೆ, ಮಕ್ಕಳ ಶರೀರವು ಪ್ರತ್ಯಕ್ಷವಾಗಿದೆ. ಅಂದಾಗ ತಂದೆಯ ಶ್ರೀಮತವು ಮಕ್ಕಳ ಪ್ರತಿ ಇದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯು ಪ್ರಸಿದ್ಧವಾಗಿದೆ. ಕೇವಲ ಅದರಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಶ್ರೀಮದ್ ಭಗವಾನ್ ವಾಚವಾಗಿದೆ. ಇದು ಸಹ ಅರ್ಥವಾಗಿದೆ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಸತ್ಯನಾರಾಯಣನ ಕಥೆಯೂ ಇದೆ, ಅಮರ ಕಥೆಯೂ ಇದೆ. ಅಮರಪುರಿಯ ಮಾಲೀಕರನ್ನಾಗಿ ಮಾಡುವ ಅಥವಾ ನರನಿಂದ ನಾರಾಯಣನನ್ನಾಗಿ ಮಾಡುವ ಕಥೆ ಎರಡೂ ಒಂದೇ ಆಗಿದೆ. ಇದು ಮೃತ್ಯುಲೋಕವಾಗಿದೆ. ಈ ಕಲಿಯುಗವು ಭಾರತವೇ ಅಮರಪುರಿಯಾಗಿತ್ತು. ಇದು ಯಾರಿಗೂ ತಿಳಿದಿಲ್ಲ. ಏನು ಹೇಳಿದರು ಬಾಬಾ? ಭಾರತನೇ ಅಮರಪುರಿ ಅಂದರು. ಅಮರಪುರಿ ಅಂದರೆ ಅಮರ ಅಂದರೆ ಮರಣನೇ ಇಲ್ಲ ಅಂತಲ್ಲ, ಎಲ್ಲರೂ ಜನನ ಮರಣ ಚಕ್ರದಲ್ಲಿ ಬರಲೇಬೇಕು. ಬಾಬಾ ಒಂದೇ ಜನನ ಮರಣ ಗೆದ್ದಿರೋದು. ಆದರೆ ಅಮರಪುರಿ ಅಂದ್ರೇನು, ಮರಣದಲ್ಲಿನ ದುಃಖ ಇರಲ್ಲ. ಯಾಕೆ, ಇಲ್ಲಿ ನೋಡ್ರಿ ಅಕಾಲ ಮೃತ್ಯು, ಇನ್ನು ಅವ್ರ ಜವಾಬ್ದಾರಿಗಳು ಮುಗಿದಿರಲ್ಲ. ಅಲ್ಲಿ ಸಂಸಾರದಲ್ಲಿ ಮಕ್ಕಳಿಗೆ ಮದುವೆ, ಮತ್ತೊಂದು ಜವಾಬ್ದಾರಿ ಮುಗ್ದಿರಲ್ಲ, ಸತ್ತು ಬಿಡ್ತಾರೆ. ಅದಕ್ಕೆ ದುಃಖ ಇಲ್ಲಿ. ಆದರೆ ಅಲ್ಲಿ ಸಂಪೂರ್ಣ ಆಯುಷ್ಯು, 150 ವರ್ಷ ಆಯುಷ್ಯು. ಆಮೇಲೆ ನಾನು ಆತ್ಮ ಅನ್ನೋ ಜ್ಞಾನ ಇರ್ತತೆ.
ನಾನು ಈ ಶರೀರ ಬಿಡ್ತೀನಿ, ಇನ್ನೊಂದು ಶರೀರ ತೊಗೊತೀನಿ ಅನ್ನೋ ಜ್ಞಾನ ಇರೋದ್ರಿಂದ ಅವರು ಖುಷಿಯಿಂದನೇ ಜೀವಂತ ಸಮಾಧಿ ಅಂತ ಕೂತಾರೆ. ಆತ್ಮನ ದೇಹದಿಂದ ಹೊರಗೆ ಕಳಿಸ್ತಾರಲ್ಲ, ಆ ಥರ ಅಲ್ಲಿ ಅವರು ಸ್ವ ಇಚ್ಛೆಯಿಂದನೇ ಶರೀರನ ಬಿಡ್ತಾರೆ. ಮರಣದಲ್ಲಿ ದುಃಖ ಇರಲ್ಲ, ಅಲ್ಲಿ ಹುಟ್ಟುವಾಗಲೂ ದುಃಖ ಇರಲ್ಲ, ಸಾಯುವಾಗನೂ ದುಃಖ ಇರಲ್ಲ, ಮರಣದಲ್ಲಿನೂ ದುಃಖ ಇರಲ್ಲ. ಅಂಥ ಜಗತ್ತಿಗೆ ಬಾಬಾ ನಮ್ಮನ್ನು ಕರ್ಕೊಂಡೋಗ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಮೃತ್ಯು ಲೋಕವಾಗಿದೆ, ಇದು ಯಾರಿಗೂ ತಿಳಿದಿಲ್ಲ. ಇಲ್ಲಿಯೇ ಅಮರ ತಂದೆಯು ಪಾರ್ವತಿಯರಿಗೆ ತಿಳಿಸಿದ್ದಾರೆ. ಕೇವಲ ಒಬ್ಬ ಪಾರ್ವತಿ ಅಥವಾ ಒಬ್ಬ ದ್ರೌಪದಿ ಇರಲಿಲ್ಲ. ಅಂದರೆ ಆ ರಥದ ಕಥೆಗಳಾಗೇನು ಶಿವ ಪಾರ್ವತಿಗೆ ಅಮರ ಕಥೆ ಹೇಳ್ದ ಅಂತ ಇರ್ತತೆ. ಒಬ್ಬ ಪಾರ್ವತಿಗೆ ಹೇಳ್ತಾನೇನು, ಈಗ ನಾವೆಲ್ಲರೂ ಆತ್ಮೀಯ ಪ್ರಿಯತಮೆಯರು, ಎಲ್ಲ ಆತ್ಮಗಳು. ಈಗ ನಾವು ಆತ್ಮೀಯ ಪ್ರಿಯತಮೆಯರಿಗೆ ಈಗ ಹೇಳ್ತಾ ಇದ್ದಾರೆ. ಯಾರು? ಶಿವಬಾಬಾ ಹೇಳ್ತಾ ಇದ್ದಾರೆ, ಅಮರ ಕಥೆ ತಿಳಿಸ್ತಾ ಇದ್ದಾರೆ. ವಾಸ್ತವದಲ್ಲಿ ಅನೇಕ ಮಕ್ಕಳು ಕೇಳುತ್ತಿದ್ದೀರಿ. ಶಿವ ತಂದೆಯು ಬ್ರಹ್ಮರವರ ಮೂಲಕ ತಿಳಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮರವರ ಮೂಲಕ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತೇನೆ. ತಂದೆ ತಿಳಿಸಿದ್ದಾರೆ, ಮಕ್ಕಳೇ ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಯಾಕೆ ಹೇಳಿದರು ಬಾಬಾ ಆತ್ಮಾಭಿಮಾನಿ ಆಗುವಂತ? ಈಗ ಆತ್ಮ ಶರೀರ ಎರಡು ಸೇರಿನೇ ಮನುಷ್ಯ ಆಗ್ತಾನೆ. ಆದರೆ ಆತ್ಮದ ಗುಣಗಳ್ಯಾವು? ಶಾಂತಿ, ಆನಂದ, ಪ್ರೀತಿ, ಕರುಣೆ, ಕ್ಷಮೆ, ಶಕ್ತಿ, ಜ್ಞಾನ, ಪವಿತ್ರತೆ. ಅಂದರೆ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳು. ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಷ್ಟು ಈ ದೈವಿ ಗುಣಗಳು ನಮಗೆ ಇಮರ್ಜ್ ಆಗ್ತಾ ಹೋಗ್ತಾವ. ಆ ದೈವಿ ಶಕ್ತಿ ಇಮರ್ಜ್ ಆದಂಗಲ್ಲ, ಎಲ್ಲರಿಗೆ ಸುಖ ಕೊಡ್ತೀವಿ, ಅವರಿಂದ ನಾವು ಸುಖ ಪಡಿತೀವಿ. ಆ ಪಾಸಿಟಿವ್ ಶಕ್ತಿಯಿಂದ ಅಲ್ಲಿ ಆತ್ಮ ಹಗುರ ಆಗಿ ಪರಂಧಾಮಕ್ಕೆ ಹಾರ್ತಾ ಇರ್ತತೆ. ಅದಕ್ಕೆ ಬಾಬಾ ಏನಂತಾರೆ, ಆತ್ಮಾಭಿಮಾನಿ ಆದಷ್ಟು ಏಕರಸದಲ್ಲಿ ನೆನಪಿರ್ತತೆ, ತಂದೆ ನೆನಪು. ಅದಕ್ಕೆ ಬಾಬಾ ಆತ್ಮಾಭಿಮಾನಿ ಆಗ್ರಿ ಮಕ್ಕಳೇ ಅಂತಾರೆ. ತಂದೆಯೇ ಈ ರೀತಿ ಮಾಡುತ್ತಾರೆ. ಪ್ರಪಂಚದಲ್ಲಿ ಆತ್ಮದ ಜ್ಞಾನವಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ. ಆತ್ಮದ ಜ್ಞಾನವೇ ಇಲ್ಲವೆಂದ ಮೇಲೆ ಪರಮಾತ್ಮನ ಜ್ಞಾನವು ಹೇಗಿರುತ್ತದೆ? ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಈಗ ನೋಡ್ರಿ, ಬಾಬಾ ಸಿಗೋಕ್ಕಿಂತ ಮೊದಲು ಪರಮಾತ್ಮ ಅಂದರೆ ನಮ್ಗೆ ಅರಿಯೋಕ್ಕಾಗಲ್ಲ ಬಿಡು ಪರಮಾತ್ಮನ ಅಂತಿದ್ವಿ. ಈಗ ಈಜಿ ಆಯಿತು. ಯಾಕೆ? ನಮ್ಮ ಆತ್ಮ ಹೆಂಗೈತೆ? ದೀಪ ಇದ್ದಂಗೈತೆ. ಯಾರನ್ನ ಸತ್ರ ದೀಪ ಇಡ್ತಾರಲ್ಲ, ಯಾಕೆ? ಅಲ್ಲೊಂದು ದೀಪ ಹೋಗೈತೆ ಅಂತ. ಆದರೆ ದೀಪದಷ್ಟು ದಪ್ಪ ಇಲ್ಲ. ಒಂದು ಪೆನ್ನಿಲ್ ಚುಕ್ಕೆ ಇಟ್ಟರೆಷ್ಟು ಇರ್ತತೋ ಅಷ್ಟೈತೆ. ಇವಾಗ ಆತ್ಮನೂ ಒಂದು ನಕ್ಷತ್ರ. ಪರಮಾತ್ಮ ಹೆಂಗದಾನೆ? ಇವಾಗ ಪರಮಾತ್ಮ ಕೂಡ ಯಾವುದಾದ್ರೂ ಒಂದು ಮಗು ಇದು ಅವ್ರ ತಂದೆ ಇದ್ದಂಗೆ ಆಯ್ತು ಅಂತಾರೆ ನೋಡ್ರಿ. ತಂದೆ ಮಗ ಒಂದೇ ಹೋಲಿಕೆ ಇರ್ತಾರೆ. ಮತ್ತು ಇಲ್ಲಿ ಆತ್ಮ ಪರಮಾತ್ಮ ಕೂಡ ತಂದೆ ಮಗು ಆಯ್ತಲ್ಲ. ಮತ್ತು ಅದು ಕೂಡ ಒಂದೇ ರೀತಿ ಇದ್ದಾರೆ, ಆತ್ಮ ಪರಮಾತ್ಮ ಕೂಡ. ಆತ್ಮನೂ ಒಂದು ನಕ್ಷತ್ರ, ಪರಮಾತ್ಮನೂ ಒಂದು ನಕ್ಷತ್ರ. ಇವಾಗ ಹೌದು, ಪರಮಾತ್ಮ ಕಣ್ಣಿಗೆ ಕಾಣಲ್ಲ, ನಾವು ಹೆಂಗೆ ಒಪ್ಪಬೇಕಂತ ವಾದ ಮಾಡ್ತಾರೆ ಕೆಲವರು. ಮತ್ತು ಆತ್ಮ ಕಣ್ಣಿಗೆ ಕಾಣ್ತತ್ತ? ಇಲ್ಲ, ಅದು ಅನುಭವದಿಂದ ಆತ್ಮ ಐತೆ ಅಂತ ಹೇಳ್ತೀವಲ್ಲ, ಅದರಂತೆ ಪರಮಾತ್ಮನೂ ಕೂಡ ಅನುಭವದಿಂದ ನಾವು ಅರಿಬೇಕಾಗ್ತೈತೆ. ಅಂದರೆ ಅದನ್ನೇ ಸರಿಯಾಗಿ ಯುಕ್ತಿಯುಕ್ತವಾಗಿ ಏನು ಯಾವ ರೀತಿ ನೆನಪು ಮಾಡ್ಬೇಕಂತ ಬಾಬಾ ಹೇಳಾರೋ ಆ ರೀತಿ ನಾವು ನೆನಪು ಮಾಡಿದಾಗ ಅಲ್ಲಿ ಶಾಂತಿಯ ಅನುಭವ, ಹಗುರತೆಯ ಅನುಭವ ಮಾಡ್ತೀವಿ. ಯಾವಾಗ ಅನುಭವ ಆಗ್ತತೋ ಆಗ ಆತ್ಮ ಪರಮಾತ್ಮ ಸತ್ಯ ಅಂತ ಒಪ್ಪುತ್ತದೆ. ಅಂದರೆ ಆತ್ಮನ ತಿಳ್ಕೊಂಡ್ರೆ ನಾವು ಪರಮಾತ್ಮನ ಅರಿಯೋದು ಸಹಜ ಆಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚವು ಎಷ್ಟು ದೊಡ್ಡ ತಪ್ಪಿನಲ್ಲಿ ಸಿಲುಕಿದೆ. ಸಂಪೂರ್ಣ ಕಲ್ಲು ಬುದ್ಧಿಯವರಾಗುತ್ತಾರೆ. ವಿದೇಶದವರು ಸಹ ಕಲ್ಲು ಬುದ್ಧಿಯಲ್ಲಿ ಏನು ಕಡಿಮೆ ಇಲ್ಲ, ಏಕೆಂದರೆ ಅವರಿಗೆ ಇಷ್ಟಾದರೂ ಬುದ್ಧಿಯಲ್ಲಿ ಬರುವುದಿಲ್ಲ. ನಾವು ಈ ಅಣುಬಾಂಬುಗಳನ್ನು ತಯಾರಿಸುತ್ತಿದ್ದೇವೆ. ಇವನ್ನು ನಮ್ಮದೇ ವಿನಾಶ ಅಥವಾ ಇಡೀ ಪ್ರಪಂಚದ ವಿನಾಶ ಮಾಡುವುದಕ್ಕಾಗಿ ತಯಾರಿಸುತ್ತಿದ್ದೇವೆ ಅಂದಾಗ ಈ ಸಮಯದಲ್ಲಿ ಎಲ್ಲರ ಬುದ್ಧಿಯು ಏನು ಕೆಲಸಕ್ಕೆ ಬರುವುದಿಲ್ಲ. ತಮ್ಮದೇ ವಿನಾಶಕ್ಕಾಗಿ ಎಲ್ಲ ತಯಾರಿಗಳನ್ನು ಮಾಡುತ್ತಿದ್ದಾರೆ. ನೀವು ಮಕ್ಕಳಿಗಾಗಿ ಇದೇನು ಹೊಸ ಮಾತಲ್ಲ. ನಿಮಗೆ ತಿಳಿದಿದೆ, ಡ್ರಾಮಾನುಸಾರ ಅವರದ್ದು ಪಾತ್ರವಿದೆ. ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ.
ಕಲ್ಲು ಬುದ್ಧಿಯವರು ಆಗದೇ ಇದ್ದರೆ ಇಂಥ ಕೆಲಸ ಮಾಡುತ್ತಿದ್ದರೆ ಇಡೀ ಕುಲದ ವಿನಾಶ ಮಾಡುತ್ತಿದ್ದಾರೆ. ಆಶ್ಚರ್ಯವಲ್ಲವೇ? ಏನು ಮಾಡುತ್ತಿದ್ದಾರೆ? ಕುಳಿತಂತೆಯೇ ಹಿಂದೇನು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ನಾಳೆ ಮಿಲಿಟರಿಯವರಿಗೆ ಕೋಪ ಬಂದರೆ ರಾಷ್ಟ್ರಪತಿಯನ್ನೂ ಸಹ ಕೊಂದು ಬಿಡುತ್ತಾರೆ. ಇಂತಿಂಥ ಘಟನೆಗಳು ನಡೆಯುತ್ತಿರುತ್ತವೆ. ಯಾರಿಗೂ ಸಹನೆ ಮಾಡುವುದಿಲ್ಲ. ಶಕ್ತಿಶಾಲಿಗಳಲ್ಲವೇ? ಈಗಿನ ಪ್ರಪಂಚದಲ್ಲಿ ಬಹಳಷ್ಟು ಹೊಡೆದಾಟಗಳಿದೆ. ಬಹಳ ಕಲ್ಲು ಬುದ್ಧಿಯವರೂ ಇದ್ದಾರೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ವಿನಾಶ ಕಾಲದಲ್ಲಿ ಯಾರು ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಅವರಿಗಾಗಿ ವಿನಶ್ಶಾಂತಿಯ ಗಾಯನವಿದೆ. ಈಗ ಈ ಪ್ರಪಂಚವು ಬದಲಾಗಲಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಮಹಾಭಾರತ ಯುದ್ಧವೂ ಆಗಿತ್ತು. ತಂದೆಯೇ ರಾಜಯೋಗವನ್ನು ಕಲಿಸಿದ್ದರು. ಶಾಸ್ತ್ರಗಳಲ್ಲಂತೂ ಮಹಾವಿನಾಶವನ್ನು ತೋರಿಸಿಬಿಟ್ಟಿದ್ದಾರೆ. ಆದರೆ ಮಹಾವಿನಾಶವಂತೂ ಆಗುವುದಿಲ್ಲ. ಆ ರೀತಿ ಆಗಿದ್ದೇ ಆದರೆ ಪ್ರಳಯವಾಗಿ ಬಿಡುವುದು. ಮನುಷ್ಯರು ಯಾರೊಬ್ಬರೂ ಇರುವುದಿಲ್ಲ. ಕೇವಲ ಪಂಚತತ್ವಗಳು ಉಳಿಯುವವು. ಆದರೆ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ. ಪ್ರಳಯವಾಗಿ ಬಿಟ್ಟರೆ ಮತ್ತೆ ಮನುಷ್ಯರು ಎಲ್ಲಿಂದ ಬರುವರು? ಅಂದರೆ ಇವ್ರ ಶಾಸ್ತ್ರದಾಗ ಏನು ಬರ್ತಾರೆ, ಎಲ್ಲದು ಸಮುದ್ರದ ಮುಳುಗಿ ಹೋಗ್ಬಿಡ್ತೈತೆ, ಒಂದು ಇರುವೆ ಕೂಡ ಇರಲ್ಲ ಅಂತ ಬರ್ತಾರೆ. ಆ ಥರ ಆಗಲ್ಲ. ಆ ಥರ ಎಲ್ಲ ಮುಳುಗಿಬಿಟ್ರೆ ಎಲ್ಲಿಂದ ಬರಬೇಕು ಮನುಷ್ಯರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ಬೆರಳನ್ನು ಚೀಪುತ್ತಾ ಸಾಗರದ ಆಲದ ಎಲೆಯ ಮೇಲೆ ತೇಲುತ್ತಾ ಬಂದ ಎಂದು ತೋರಿಸುತ್ತಾರೆ. ಬಾಲಕನು ಈ ರೀತಿ ಹೇಗೆ ಬರಲು ಸಾಧ್ಯ? ಶಾಸ್ತ್ರಗಳಲ್ಲಿಯೂ ಇಂತಿಂಥ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಅದರ ಮಾತೇ ಕೇಳಬೇಡಿ. ಅಂದರೆ ಆಲದೆಲೆ ಮೇಲೆ ಬಂದ ಅಂದರೆ ಮಗು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಅಂದರೆ ಆಲದೆಲೆನೇ ಯಾಕೆ ಇದು ಮಾಡಿದರು ಅಂದರೆ ಅವ್ರಿಗೆ ತಪಸ್ಸಿಗೆ ಕುಂತಾಗ ಏನು ಸಾಕ್ಷಾತ್ಕಾರ ಮಾಡಿಸಿದ್ರು ಬಾಬಾ, ಅವ್ರಿಗೇನು ಅರ್ಥ ಆಯಿತೋ ಆ ಥರ ಬರೆದಿಟ್ಟಾರ. ಆಲದೆಲೆ ಅಲ್ಲ, ಈಗ ನೇಪಾಳ, ಬಂಗಾಳ ಕೊಲ್ಲಿ ಎಲ್ಲವೂ, ಪಾಕಿಸ್ತಾನ ಎಲ್ಲವೂ ಕೂಡಿದ್ವು ಅಂದರೆ ಭಾರತ ಯಾವ ಥರ ಆಗ್ತತೆ? ಆಲದೆಲೆ ಆಕಾರ ಆಗ್ತತೆ. ಆಗ ಈ ಭಾರತದಲ್ಲಿ ಕೃಷ್ಣ ಹುಟ್ಟಿ ಬರ್ತಾನೆ ಅಂತ ಸಾಕ್ಷಾತ್ಕಾರ ಆಯಿತು. ಆದರೆ ಅವ್ರೇನು ಆಲದೆಲೆ ಮೇಲೆ ಬರ್ತಾನೆ ಅಂತ ಬರೆದಿಟ್ಬಿಟ್ರು. ಆ ಥರ ಆಗಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ಕುಮಾರಿಯರ ಮೂಲಕ ವಿದ್ವಾಂಸ, ಪಂಡಿತ, ಭೀಷ್ಮ, ಪಿತಾಮಹ ಮೊದಲಾದವರಿಗೂ ಜ್ಞಾನದ ಬಾಣಗಳು ನಾಟುತ್ತವೆ. ಮುಂದೆ ಒಂದು ದಿನ ಅವರು ಬಂದು ತಿಳಿದುಕೊಳ್ಳುತ್ತಾರೆ. ಎಷ್ಟೆಷ್ಟು ನೀವು ಸರ್ವೀಸಿನಲ್ಲಿ ಹೊಳಪು ತುಂಬುತ್ತೀರೋ, ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡುತ್ತಾ ಇರುತ್ತೀರೋ ಅಷ್ಟು ನಿಮ್ಮ ಪ್ರಭಾವ ಹೆಚ್ಚುವುದು. ವಿಘ್ನಗಳು ಬರುತ್ತವೆ. ಈ ಜ್ಞಾನಯಜ್ಞದಲ್ಲಿ ಆಸುರಿ ಸಂಪ್ರದಾಯದವರ ಬಹಳ ವಿಘ್ನಗಳು ಬರುತ್ತವೆ ಎಂಬುದು ಗಾಯನವಿದೆ. ಪಾಪ ಈ ಕಲ್ಲು ಬುದ್ಧಿಯ ಮನುಷ್ಯರು ಇದೇನಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಇವರ ಜ್ಞಾನವೇ ಭಿನ್ನವಾಗಿದೆ ಎಂದು ಹೇಳುತ್ತಾರೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಇವು ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳಾಗಿವೆ. ತಂದೆ ತಿಳಿಸುತ್ತಾರೆ, ಈ ರಾಜಯೋಗವನ್ನು ನಿಮಗೆ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಜ್ಞಾನ ಮತ್ತು ಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ. ರಾಜಯೋಗ ಅಂದರೆ ಆತ್ಮ ರಾಜ ಆಗ್ತಾ ಇದೆ. ಬಾಬಾನಿಂದ ಶಕ್ತಿ ತುಂಬ್ಕೊಳ್ತಾ ಇದ್ದೀವಿ. ಅಂದರೆ ಈ ಕರ್ಮೇಂದ್ರಿಯಗಳನ್ನ, ಈ ಸಂಸಾರ, ಈ ಜಗತ್ತಿನಲ್ಲೇ ಇದ್ದು ಈ ಕರ್ಮೇಂದ್ರಿಯಗಳ ಮೇಲೆ ಏನು ಮಾಡ್ತಾ ಇದ್ದೀವಿ? ವಿಜಯ ಪಡಿತಾ ಇದ್ದೀವಿ. ರಾಜಯೋಗ ಇಷ್ಟು ಶಕ್ತಿ, ಸರ್ವಶಕ್ತಿವಂತ ಶಕ್ತಿ ತುಂಬಿದಾಗ ನಾವು ಈಗ ಸ್ವರಾಜ್ಯ ಅಧಿಕಾರಿಗಳಾಗ್ತಿದ್ದೀವಿ. ಇದನ್ನು ಬೇರೆಯವ್ರು ಯಾರು ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರೇನು ಮಾಡಿದ್ರು ಪಡೆಯೋಕ್ಕಾಗಲ್ಲ ಅಂತ ಕಾಡಿಗೆ ಹೋಗ್ಬಿಟ್ರು. ನಾವು ಇದ್ದಲ್ಲೇ ಎಲ್ಲ ಪಡಿತಿದ್ದೀವಿ. ಅಂದರೆ ರಾಜಯೋಗ ತಂದೆ ಒಬ್ಬರೇ ಕಲ್ಸೋಕ್ಕೆ ಸಾಧ್ಯ. ಬಾಬಾ ಏನಂತ ಇದ್ದಾರೆ, ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಅಂದಾಗ ಅವಶ್ಯವಾಗಿ ಪತಿತರಿಗೆ ಜ್ಞಾನ ಕೊಡುತ್ತಾರಲ್ಲವೇ? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಪಾರಸ ಬುದ್ಧಿಯವರಾಗಿ ಪಾರಸನಾಥರಾಗುತ್ತೇವೆ. ಮನುಷ್ಯರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಆದರೆ ಅವರು ಯಾರು, ಏನು ಮಾಡಿ ಹೋಗಿದ್ದಾರೆ ಎಂದು ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ. ಪಾರಸನಾಥನ ಮಂದಿರವೂ ಇದೆ, ಆದರೆ ಅದು ಯಾರಿಗೂ ತಿಳಿದಿಲ್ಲ. ಭಾರತವು ಪಾರಸಪುರಿಯಾಗಿತ್ತು. ವಜ್ರ ವೈಡೂರ್ಯಗಳ ಮಹಲಿತ್ತು. ಇದು ನಿನ್ನೆಯ ಮಾತಾಗಿದೆ. ಮನುಷ್ಯರಂತೂ ಕೇವಲ ಒಂದು ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಮತ್ತು ತಂದೆ ತಿಳಿಸುತ್ತಾರೆ, ಇಡೀ ನಾಟಕವೇ 5000 ವರ್ಷಗಳದ್ದಾಗಿದೆ.
ಆದ್ದರಿಂದ ಹೇಳಲಾಗುತ್ತದೆ, ಇಂದಿನ ಭಾರತವು ಏನಾಗಿದೆ, ನಿನ್ನೆಯ ಭಾರತವು ಏನಾಗಿತ್ತು. ಲಕ್ಷಾಂತರ ವರ್ಷಗಳ ಮಾತು ಯಾರಿಗೂ ಸ್ಮೃತಿಯಲ್ಲಿರಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಈಗ ಸ್ಮೃತಿ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ತಂದೆಯು ಪ್ರತಿ 5,000 ವರ್ಷಗಳ ನಂತರ ಬಂದು ನಮಗೆ ಸ್ಮೃತಿ ತರಿಸುತ್ತಾರೆ. ಅಂದರೆ ಈ ಮಾತಿನ ಅರ್ಥ ಏನು? ಕೆಲವೇ ವರ್ಷದ ಕೆಳಗೆ ನಾವು ದೇವತೆಗಳಾಗಿದ್ವಿ. ಅದರದ್ದು ಅಲ್ಲಿ ಇರುತ್ತೆ ಅನುಭವ, ರೆಕಾರ್ಡ್. ಅದು ಇದ್ದಿದ್ದಕ್ಕೆ ಇಲ್ಲಿ ಬಂದು ಬಾಬಾ, ಮಕ್ಕಳೇ ನೀವೇ ದೇವತೆಗಳಾಗಿದ್ರಿ, ಅಂಥ ಜಗತ್ತಿನಾಗಿದ್ರಿ ಅಂದಾಗ ಆತ್ಮಕ್ಕೆ ಸ್ಮೃತಿ ಬರ್ತೈತೆ. ಹೌದು, ಅಂಥ ಜಗತ್ತು ಇತ್ತು, ಮತ್ತೆ ಬಾಬಾ ಬಂದರೆ ಅಂಥ ಜಗತ್ತು ಸ್ಥಾಪನೆ ಮಾಡೋಕ್ಕಂತ. ಯಾರು ಸತ್ಯಯುಗ ತ್ರೇತಾಯುಗದಲ್ಲಿ ಜೀವನ ಮಾಡಿರ್ತಾರೋ ಅವರಿಗೆ ಇದು ಹೇಳೋದು ಸತ್ಯ ಅನ್ನಿಸ್ತತೆ. ಅಂದರೆ ಕೆಲವೇ ವರ್ಷದ ಕೆಳಗೆ ನಾವು ದೇವತೆಗಳಾಗಿದ್ವಲ್ಲ, ಅದಕ್ಕೆ ಸ್ಮೃತಿ ಬರ್ತತೆ. ಲಕ್ಷಾಂತರ ವರ್ಷದ ಕೆಳಗಳದಾಗಿದ್ದರೆ, ನಾವು ಲಕ್ಷಾಂತರ ವರ್ಷದ ಕೆಳಗೆ ದೇವತೆಗಳಾಗಿದ್ದಿದ್ರೆ, ನೀವು ಮಕ್ಕಳೇ ನೀವು ದೇವತೆಗಳಾಗಿದ್ರಿ ಅಂದರೆ ಅದು ಒಪ್ಪುತ್ತಿದ್ದಿಲ್ಲ ಆತ್ಮ, ಸ್ಮೃತಿ ಬರ್ತಿರಲಿಲ್ಲ. ಅದೆಲ್ಲ ತಪ್ಪು ಲೆಕ್ಕ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮಕ್ಕಳಿಗೆ ಈಗ ಸ್ಮೃತಿ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ತಂದೆಯು ಪ್ರತಿ 5,000 ವರ್ಷಗಳ ನಂತರ ಬಂದು ನಮಗೆ ಸ್ಮೃತಿ ತರಿಸುತ್ತಾರೆ. ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಿದ್ದೀರಿ. 5,000 ವರ್ಷಗಳ ಮಾತಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವು ಯಾವಾಗ ಇತ್ತು, ಎಷ್ಟು ವರ್ಷಗಳಾಯಿತು ಎಂದು ಯಾರೊಂದಿಗಾದರೂ ಕೇಳಿದರೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ನೀವು ತಿಳಿಸಿ, ಇದಂತೂ 5,000 ವರ್ಷಗಳ ಮಾತಾಗಿದೆ. ಕ್ರಿಸ್ತನಿಗೆ ಎಷ್ಟು ಸಮಯದ ಮೊದಲು ಸ್ವರ್ಗವಿತ್ತೆ ಎಂದು ಹೇಳುತ್ತಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಮಕ್ಕಳಿಗೆ ಇದನ್ನು ತಿಳಿಸಲಾಗಿದೆ. ತಂದೆಯ ಜಯಂತಿಯನ್ನು ಆಚರಿಸುತ್ತಾರೆ ಅಂದ ಮೇಲೆ ಅವರು ಏನೇನೋ ಮಾಡಲು ಬಂದಿರಬೇಕು. ಪತಿತ ಪಾವನನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬಂದು ಪಾವನರನ್ನಾಗಿ ಮಾಡಿರಬೇಕು. ಜ್ಞಾನಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ಕೊಡುತ್ತಾರಲ್ಲವೇ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯೋಗದಲ್ಲಿ ಕುಳಿತುಕೊಳ್ಳಿ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಜ್ಞಾನವಾಯಿತಲ್ಲವೇ. ನೋಡ್ರಿ, ಬಾಬಾ ಈಗ ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡ್ರಿ ಅಂತಾರೆ. ಈಗ ವೃದ್ಧ ಮಾತೆಯರಿಗೆ ಚೆನ್ನಾಗಿ ಅರ್ಥ ಆಗಲ್ಲ. ಬೇಸು ಯಾವ ರೀತಿ ನೆನಪು ಮಾಡ್ತೀರಿ ನೀವು ಬಾಬನ್ನ ಅಂತ ಕೇಳಿ ಬಿಡಿಸಿ ಹೇಳ್ಕೊಡ್ಬೇಕು. ಯಾಕೆಂದರೆ ಕೆಲವರು ಬಾಬಾ ಬಾಬಾ ಅಂತಿರ್ತಾರೆ, ಓಂ ಶಾಂತಿ ಅಂತಿರ್ತಾರೆ. ಆ ಥರ ಏನೋ ನಿಮ್ಮ ಒಂದು ಭಾವನೆಗೆ ಫಲ ಕೊಡ್ತೀನಿ ಅಷ್ಟೇ. ಆದರೆ ಯಾರು ಜ್ಞಾನಯುಕ್ತವಾಗಿ ನನ್ನ ನೆನಪು ಮಾಡ್ತಾರೋ ಅಂಥ ಮಕ್ಕಳನ್ನೇ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ಯಾರೆ ಬಾಬಾ. ಯಾಕೆ ಆತ್ಮರೂಪದಿಂದ ನೆನಪು ಮಾಡಬೇಕು? ನಾವು ಮಾಡಿದ ಪಾಪ ಎಲ್ಲೈತೆ? ಆತ್ಮದಾಗೈತೆ. ಆತ್ಮದ ಮೇಲೆ ಪರಮಾತ್ಮನ ದೈವ ಶಕ್ತಿಗಳು ಬಿದ್ದಾಗ ಆ ಆತ್ಮದಲ್ಲಿರುವ ಪಾಪ ಸುಡ್ತತೆ. ಅದಕ್ಕೆ ಆತ್ಮರೂಪದಿಂದನೇ ನೆನಪು ಮಾಡಬೇಕು. ಈಗ ನೋಡ್ರಿ, ಟ್ರಾನ್ಸ್ಫಾರ್ಮರ್ನ ಕರೆಂಟ್ ಇರ್ತತೆ, ವಯರ್ ಜೋಡಿಸ್ತೀವಿ. ಈಗ ಪ್ಲಾಸ್ಟಿಕ್ ಸಹಿತವಾಗಿ ನಾವು ವಯರ್ ಜೋಡಿಸಿದ್ರೆ ಅಲ್ಲಿ ಕರೆಂಟ್ ಬರಲ್ಲ. ಆ ಪ್ಲಾಸ್ಟಿಕ್ ಕಿತ್ತಿ ತಂತಿನೇ ಜೋಡಿಸಿದಾಗ ಕರೆಂಟ್ ಬರ್ತದೆ. ಆ ತಂತಿ ಕರೆಂಟನ್ನು ಎಳ್ಕೊಳ್ಳೋದು. ಅದರಂತೆ ಪರಮಾತ್ಮನ ಶಕ್ತಿಗಳನ್ನ ಎಳ್ಕೊಳ್ಳೋದು ಯಾವುದು? ಆತ್ಮ. ಅದಕ್ಕೆ ಆತ್ಮರೂಪದಿಂದ ಧ್ಯಾನ ಮಾಡಿದಾಗ ಮಾತ್ರ ನಮ್ಮ ಪಾಪಗಳು ಭಸ್ಮ ಆಗ್ತವೆ. ಅದಕ್ಕೆ ಬಾಬಾ ಪದೇ ಹೇಳ್ತಾರೆ, ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡ್ರಿ ಅಂತ. ಅವರಂತೂ ಹಠಯೋಗಿಗಳಾಗಿದ್ದಾರೆ. ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುತ್ತಾರೆ, ಏನೇನೋ ಮಾಡುತ್ತಾರೆ. ನೀವು ಮಾತೆಯರಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ, ಹಾಗೆ ಕುಳಿತುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಇದೇನನ್ನು ಮಾಡುವ ಅವಶ್ಯಕತೆ ಇಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿಯಮಾನುಸಾರವಾಗಿ ಕುಳಿತುಕೊಳ್ಳುತ್ತಾರಲ್ಲವೇ. ತಂದೆಯಂತೂ ಈ ರೀತಿಯೂ ಹೇಳುವುದಿಲ್ಲ. ಅವರು ನಮಗೆ ಹಠಯೋಗದ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಯಾಕೆಂದರೆ ನಮಗೆ ಸರ್ವಶಕ್ತಿವಂತನ ಶಕ್ತಿ ತುಂಬಿರ್ತದೆ ಆತ್ಮಕ್ಕೆ. ಅದಕ್ಕೆ ನಾವು ಸಹಜವಾಗಿ ನೆನಪು ಮಾಡ್ಬೋದು. ನಮಗೆ ಪರಿಶ್ರಮ ಪಟ್ಟು ಕುಳಿತುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನೋಡ್ರಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿಯಮಾನುಸಾರವಾಗಿ ಕುಳಿತುಕೊಳ್ಳುತ್ತಾರಲ್ಲವೇ. ತಂದೆಯಂತೂ ಆ ರೀತಿಯೂ ಹೇಳುವುದಿಲ್ಲ, ಹೇಗೆ ಬೇಕೋ ಹಾಗೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ. ಕುಳಿತು ಸುಸ್ತಾದರೆ ಮಲಗಿಬಿಡಿ. ತಂದೆಯು ಯಾವ ಮಾತಿನಲ್ಲಿಯೂ ನಿರಾಕರಿಸುವುದಿಲ್ಲ.
ಇದಂತೂ ಸಂಪೂರ್ಣ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಬಲೆ ಎಷ್ಟಾದರೂ ರೋಗಿಯಾಗಿರಲಿ, ಆದರೆ ಕೇಳುತ್ತಾ ಕೇಳುತ್ತಾ ಶಿವತಂದೆ ನೆನಪಿನಲ್ಲಿರುತ್ತಾ ಮತ್ತೆ ಪ್ರಾಣವು ತನುವಿನಿಂದ ಹೊರಟು ಹೋಗಲಿ. ಗಂಗಾ ನದಿಯ ತೀರದಲ್ಲಿರಲಿ, ಗಂಗಾಜಲವು ಬಾಯಿಯಲ್ಲಿರಲಿ, ಆಗ ತನುವಿನಿಂದ ಪ್ರಾಣವು ಹೊರಟು ಹೋಗಲಿ ಎಂದು ಗಾಯನವಿದೆಯಲ್ಲವೇ, ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ವಾಸ್ತವದಲ್ಲಿ ಇದು ಜ್ಞಾನಾಮೃತದ ಮಾತಾಗಿದೆ. ಸತ್ಯವಾಗಿಯೂ ಇದೇ ರೀತಿ ಪ್ರಾಣ ಹೊರಟು ಹೋಗುವುದೆಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳು ಪರಂಧಾಮದಿಂದ ಬರುತ್ತೀರಿ, ನನ್ನನ್ನು ಬಿಟ್ಟು ಬಂದು ಬಿಟ್ಟಿದ್ದೀರಿ. ಆದರೆ ನಾನಂತೂ ನೀವು ಮಕ್ಕಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವೆನು. ನೀವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ನಿಮಗೆ ನಿಮ್ಮ ಮನೆಯ ಪರಿಚಯವಾಗಲಿ ಆತ್ಮದ ಪರಿಚಯವಾಗಲಿ ಇಲ್ಲ. ಮಾಯೆಯು ರೆಕ್ಕೆಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಬಿಟ್ಟಿದೆ. ಆದ್ದರಿಂದ ಆತ್ಮವು ಹಾರಲು ಸಾಧ್ಯವಿಲ್ಲ. ಏಕೆಂದರೆ ಆತ್ಮವು ತಮೋಪ್ರಧಾನವಾಗಿದೆ. ಎಲ್ಲಿಯವರೆಗೆ ಸತೋಪ್ರಧಾನವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮದಲ್ಲಿ ಹೋಗಲು ಹೇಗೆ ಸಾಧ್ಯ? ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಡ್ರಾಮಾ ಪ್ಲಾನಾನುಸಾರ ಎಲ್ಲರೂ ತಮೋಪ್ರಧಾನರಾಗಲೇಬೇಕಾಗಿದೆ. ಈ ಸಮಯದಲ್ಲಿ ಇಡೀ ವೃಕ್ಷವೇ ಸಂಪೂರ್ಣ ತಮೋಪ್ರಧಾನ ಜಡ್ಜಡೀಭೂತವಾಗಿ ಬಿಟ್ಟಿದೆ. ಮಕ್ಕಳಿಗೆ ತಿಳಿದಿದೆ, ಎಲ್ಲ ಆತ್ಮರು ತಮೋಪ್ರಧಾನರಾಗಿದ್ದಾರೆ. ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನರಿರುತ್ತಾರೆ. ಇಲ್ಲಿ ಯಾರದೂ ಸತೋಪ್ರಧಾನ ಸ್ಥಿತಿ ಇರಲು ಸಾಧ್ಯವಿಲ್ಲ. ಇಲ್ಲಿ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಟ್ಟರೆ ಮತ್ತೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವುದಿಲ್ಲ, ಒಮ್ಮೆಲೆ ಓಡಿ ಹೋಗಿಬಿಡುವುದು. ಎಲ್ಲರೂ ಮುಕ್ತಿಗಾಗಿ ಅಥವಾ ಶಾಂತಿಧಾಮದಲ್ಲಿ ಹೋಗುವುದಕ್ಕಾಗಿ ಭಕ್ತಿ ಮಾಡುತ್ತಾರೆ, ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಇದು ನಿಯಮವೇ ಇಲ್ಲ. ಅಂದರೆ ಈಗ ನೋಡ್ರಿ, ಸ್ವಾಮಿಗಳು, ಇದು ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಇವರೆಲ್ಲ ಮುಕ್ತಿ ಹೊಂದಿಬಿಟ್ಟಾರಂತ ನಾವು ತಿಳ್ಕೊಂತೀವಿ. ಆದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಮುಕ್ತಿ ಹೊಂದೋದು ಅಂದ್ರೇನು, ಪರಂಧಾಮಕ್ಕೆ ಹೋಗೋದು. ಬಟ್ ಪರಂಧಾಮದ ದಾರಿ ಯಾರೂ ನೋಡಿಲ್ಲ. ಎಲ್ಲರೂ ಒಂದು ದೇಹ ಬಿಟ್ಟು ಒಂದು ದೇಹ ಜೀವನ ಮಾಡ್ತಾನೆ ಇರಬೇಕು. ಲಾಸ್ಟಿಗೆ ಬಾಬಾನೇ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಯಾರು ಮಧ್ಯದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಯಮನೇ ಇಲ್ಲ ಅಂತಾರೆ ಬಾಬಾ. ಧಾರಣೆ ಮಾಡುವುದಕ್ಕಾಗಿ ತಂದೆಯು ಇದೆಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ಆದರೂ ಸಹ ಮುಖ್ಯ ಮಾತಾಗಿದೆ, ತಂದೆಯನ್ನು ನೆನಪು ಮಾಡಬೇಕು, ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಬೀಜವನ್ನು ನೆನಪು ಮಾಡುವುದರಿಂದ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದು. ವೃಕ್ಷವು ಮೊದಲು ಚಿಕ್ಕದಿರುತ್ತದೆ, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಅನೇಕ ಧರ್ಮಗಳಿವೆಯಲ್ಲವೇ, ನೀವು 1 ಸೆಕೆಂಡಿನಲ್ಲಿ ಅರಿತುಕೊಳ್ಳುತ್ತೀರಿ. ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ, ಇಡೀ ಮನುಷ್ಯ ಸೃಷ್ಟಿಯ ಬೀಜರೂಪ ಒಬ್ಬರೇ ತಂದೆಯಾಗಿದ್ದಾರೆ. ತಂದೆಯು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ. ಸರ್ವವ್ಯಾಪಿ ಎಂಬುದು ಅತಿ ದೊಡ್ಡ ತಪ್ಪಾಗಿದೆ. ಯಾಕೆ ಹೇಳಿದರು ಬಾಬಾ ಸರ್ವವ್ಯಾಪಿ ಅನ್ನೋದು ತಪ್ಪು ಅಂತ? ಯಾಕೆಂದರೆ ಎಲ್ಲ ಕಡೆ ಅದನ್ನಂತ ಎಲ್ಲ ಕಡೆ ಪೂಜೆ ಮಾಡ್ತಾನೆ ಅದೀವಿ, ಆದರೆ ಅಲ್ಲಿ ಎಲ್ಲ ಕಡೆ ಹತ್ತಿಲ್ಲ, ನಮ್ಮ ಕೂಗಾತು ಮುಟ್ಟಲಿಲ್ಲ, ನಮಗೆ ಕಷ್ಟ ತಪ್ಪಲಿಲ್ಲ. ಅದು ದೊಡ್ಡ ತಪ್ಪು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೀವು ಇದನ್ನು ತಿಳಿಸುತ್ತೀರಿ, ಮನುಷ್ಯರಿಗೆಂದು ಭಗವಂತನೆಂದು ಹೇಳಲಾಗುವುದಿಲ್ಲ. ಅಂದರೆ ದೇವರು ಅಂದ್ರೇನು? ದೇಹ ಇಲ್ಲದವನು, ವರ್ಣ ಇಲ್ಲದವನು, ರೂಪ ಇಲ್ಲದವನು. ದೇಹ ಇದೆ ಅಂದರೆ ಅವರು ದೇವಾತ್ಮ, ಅವರು ಪರಮಾತ್ಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಏನಂತಾರೆ, ತಂದೆಯು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಸಹಜ ಮಾಡಿ ತಿಳಿಸುತ್ತಾರೆ. ಮತ್ತು ಯಾರ ಅದೃಷ್ಟದಲ್ಲಿದೆಯೋ, ನಿಶ್ಚಯವಿದೆಯೋ ಅವರು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಏನು ಹೇಳಿದರು ಬಾಬಾ? ನಿಶ್ಚಯ ಇದ್ದವ್ರು ಮಾತ್ರ ಆಸ್ತಿನ ತಗೊಳ್ತಾರೆ ಅಂತ ಹೇಳಿದರು. ಯಾಕೆ ಅಂದರೆ ಇವಾಗ ನಾವು ಯಾರ್ಯಾರ ಪಾತ್ರನ ನೋಡಿ ತಂದೆಯ ಮೇಲೆ ಸಂಶಯ ಬರಬಾರ್ದು. ಎಷ್ಟೋ ಮಂದಿ ಬಿಟ್ಟು ಏನೋ ಶಂಕರ್ ಪಾರ್ಟಿ ಅಂತೆ, ಓಂ ಮಂಡಳೆ ಅಂತೆ ಎಲ್ಲೆಲ್ಲೋ ಹೋಗಿದ್ದಾರೆ. ಹೌದಾ? ನಮಗೇನು ಬೇಕು? ನಾವು ಧ್ಯಾನ ಮಾಡ್ದಂಗಲ್ಲ, ನಾವೆಲ್ಲ ಅನುಭವ ಮಾಡ್ತಾ ಇದ್ದೀವಿ. ನಮ್ಮ ಪಾಪ ಭಸ್ಮ ಆಗ್ತೈತೆ, ನಿಶ್ಚಿಂತ ಚಕ್ರವರ್ತಿಗಳು, ಸಂತುಷ್ಟ ಮಣಿಗಳಾಗ್ತಾ ಇದ್ದೀವಿ, ಸೇವೆ ಮಾಡಿ ಭಾಗ್ಯ ತುಂಬ್ಕೊತಾ ಇದ್ದೀವಿ. ಮುರಳಿಗೆ ಬಾಬಾ ಏನು ಹೇಳ್ತಾನೋ ಅದನ್ನು ನಾವು ಪಡಿತಾ ಇದ್ದೀವಿ. ಅಂದಮೇಲೆ ಯಾರ್ದೋ ಅವ್ರು ಹಿಂಗದಾರೆ, ಅದು ಹಿಂಗೈತೆ, ಅದಕ್ಕೆ ನಾವು ಬಿಟ್ಟಿವಿ ಅಲ್ಲ. ಅವ್ರ ಪಾತ್ರ ಏನಾಯಿತು ಅದಕ್ಕೆ ತಕ್ಕಂಗೆ ಅವ್ರ ಪಾತ್ರ ಮಾಡ್ತಿರ್ತಾರೆ. ಈಗ ನೋಡ್ರಿ, ದ್ವಾಪರ ದ್ವಾಪರ ತರೋದು ಯಾರು? ನಾವೇ. ಅಂದರೆ ನಮ್ಮ ಯಾರು ಅಸುರಿ ಸಂಸ್ಕಾರ ಇರೋರು ಮತ್ತು ದ್ವಾಪರ ತರಕ್ಕೆ ನಿಮಿತ್ತ ಆಗ್ತಾರ. ಕೆಲವರು ಯಾಕೆ ಇವ್ರಿಗೆ ಓಂ ಶಾಂತಿ ತಪ್ಪು ಮಾಡ್ತಾರೆ ಅಂದರೆ, ಮತ್ತು ಚಾಂಡಲ್ ಪದವಿಗೆ ಯಾರು ಬರಬೇಕು? ಚಾಂಡಲ್ ಪದವಿಗೆ
ಇರೋ ಚಾಂಡಲ್ ಪದವಿ ಇರೋರು ಅವ್ರು ತಪ್ಪೇ ಮಾಡ್ತಿರ್ತಾರೆ. ಇವೇ ನಾಟಕದ ರಹಸ್ಯ ಇರ್ತವೆ. ಯಾರ್ದು ಏನೋ ಹಂಗದಾರ ಹಿಂಗದಾರ ಅಂತ ನಾವು ಸತ್ಯಜ್ಞಾನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಬಾರ್ದು. ಅದಕ್ಕೆ ನಿಶ್ಚಯ ಇದ್ದವರು ಪಡಿತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದೃಷ್ಟದಲ್ಲಿ ಇಲ್ಲದಿದ್ದರೆ ಅವರು ಈ ರೀತಿ ಕುಳಿತುಕೊಳ್ಳುತ್ತಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಶ್ಚಯವಿಲ್ಲವೆಂದರೆ ಅವರೆಂದು ತಿಳಿದುಕೊಳ್ಳುವುದಿಲ್ಲ. ಅದೃಷ್ಟವೇ ಇಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ. ಅದೃಷ್ಟದಲ್ಲಿದ್ದರೆ ಅವರು ಈ ರೀತಿ ಕುಳಿತುಕೊಳ್ಳುತ್ತಾರೆ. ಹೇಗೆ ಏನನ್ನೂ ತಿಳಿದುಕೊಳ್ಳುತ್ತಿಲ್ಲ ಎಂಬಂತೆ. ಅಂದರೆ ಅವ್ರು ಹಣೆ ಬರ್ದಾಗ ಇರಬೇಕಲ್ಲ ಡ್ರಾಮಾ, ಅದನ್ನು ಪಡೆಯೋದು, ಬಾಬಾನಿಂದ ಆಸ್ತಿನ ಪಡೆಯೋದು. ಅವರು ಡ್ರಾಮಾದಾಗ ಅಲ್ಲಿಲ್ಲ ಅಂತಂದರೆ ಅವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಎಂಬುದು ನಿಶ್ಚಯವಿಲ್ಲ. ಹೇಗೆ ಯಾರಾದರೂ ಹೊಸ ವ್ಯಕ್ತಿಯು ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಕುಳಿತುಕೊಂಡರೆ ಏನೂ ಅರ್ಥವಾಗುತ್ತದೆ? ಏನೇನೂ ಇಲ್ಲ. ಇಲ್ಲಿಯೂ ಸಹ ಅದೇ ರೀತಿ ಬಂದು ಕುಳಿತುಕೊಳ್ಳುತ್ತಾರೆ. ಈ ಅವಿನಾಶಿ ಜ್ಞಾನದ ವಿನಾಶವಾಗುವುದಿಲ್ಲ. ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆಯಲ್ಲವೇ, ಅಂದ ಮೇಲೆ ನೌಕರರು, ಚಾಕರರು, ಪ್ರಜೆಗಳಿಗೂ ನೌಕರರು, ಚಾಕರು ಎಲ್ಲರೂ ಬೇಕಲ್ಲವೇ? ಅಂದ ಮೇಲೆ ಅಂಥವರು ಬರುತ್ತಾರೆ. ಕೆಲವರಿಗಂತೂ ಬಹಳ ಚೆನ್ನಾಗಿ ಅರ್ಥವಾಗುತ್ತದೆ. ತಮ್ಮ ಅಭಿಪ್ರಾಯವನ್ನು ಬರೆಯುತ್ತಾರಲ್ಲವೇ? ಮುಂದೆ ಹೋದಂತೆ ಮೇಲೇರುವ ಪ್ರಯತ್ನ ಪಡುತ್ತಾರೆ. ಆದರೆ ಸಮಯವು ಹೊರಟು ಹೋಗುವುದು. ಏಕೆಂದರೆ ಆ ಸಮಯದಲ್ಲಂತೂ ಬಹಳ ಏರುಪೇರುಗಳಾಗುತ್ತಿರುವುದು. ದಿನ ಪ್ರತಿದಿನ ಬಿರುಗಾಳಿಗಳು ಹೆಚ್ಚುತ್ತಾ ಹೋಗುವುದು. ಇಷ್ಟೊಂದು ಸೇವಾ ಕೇಂದ್ರಗಳಿವೆ. ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂಬುದನ್ನು ಬರೆಯಲಾಗಿದೆ. ವಿನಾಶವನ್ನು ಸಮ್ಮುಖದಲ್ಲಿ ನೋಡುತ್ತಾರೆ. ವಿನಾಶವಂತೂ ಆಗಲೇಬೇಕಾಗಿದೆ. ಜನಸಂಖ್ಯೆಯು ಕಡಿಮೆಯಾಗಲಿ ಎಂದು ಸರ್ಕಾರವು ಹೇಳುತ್ತದೆ. ಆದರೆ ಇದರಲ್ಲಿ ಏನು ಮಾಡಬಲ್ಲರು? ವೃಕ್ಷದ ವೃದ್ಧಿಯಂತೂ ಆಗಿಯೇ ಆಗುವುದು. ಎಲ್ಲಿಯವರೆಗೆ ತಂದೆ ಇರುವರೋ ಅಲ್ಲಿಯವರೆಗೆ ಎಲ್ಲ ಧರ್ಮಗಳ ಆತ್ಮಗಳು ಇಲ್ಲಿ ಇರಲೇಬೇಕಾಗಿದೆ. ಯಾವಾಗ ಹಿಂತಿರುಗಿ ಹೋಗುವ ಸಮಯ ಬರುವುದೋ ಆಗ ಆತ್ಮರ ಬರುವಿಕೆಯು ನಿಂತು ಹೋಗುವುದು. ಈಗಂತೂ ಪರಂಧಾಮದಿಂದ ಎಲ್ಲರೂ ಬರಲೇಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ವಾಪಸ್ ಹೋಗೋ ಸಮಯ ಬರ್ತದೋ ಆಗ ಪರಂಧಾಮದಿಂದ ಆತ್ಮಗಳು ಬರೋದು ನಿಲ್ತತೆ. ಅಲ್ಲಿವರೆಗೂ ಬರಲೇಬೇಕು ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಆದರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು ರಾವಣ ರಾಜ್ಯವಾಗಿದೆ. ನಮಗೆ ರಾಮರಾಜ್ಯ ಬೇಕೆಂದು ಬಾಪೂಜಿ ಹೇಳುತ್ತಿದ್ದರು. ಇಂಥವರು ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ. ಅಂದ ಮೇಲೆ ಇದು ನರಕವಾಯಿತಲ್ಲವೇ? ಮನುಷ್ಯರು ಇಷ್ಟನ್ನು ತಿಳಿದುಕೊಳ್ಳುವುದಿಲ್ಲ. ಸ್ವರ್ಗವಾಸಿಗಳಾಗುವುದಂತೂ ಒಳ್ಳೆಯದಲ್ಲವೇ? ಅವಶ್ಯವಾಗಿ ನರಕವಾಸಿಯಾಗಿದ್ದರು. ತಂದೆಯು ತಿಳಿಸುತ್ತಾರೆ, ಮನುಷ್ಯರ ಚೆಹರೆಯು ಮಾತ್ರ ಮನುಷ್ಯನದಾಗಿದೆ, ಆದರೆ ಗುಣಗಳು ಕೋತಿಯದಾಗಿದೆ. ಪತಿತ ಪಾವನ ಸೀತಾರಾಮ್ ಎಂದು ಎಲ್ಲರೂ ಹಾಡುತ್ತಿರುತ್ತಾರೆ. ನಾವು ಪತಿತರಾಗಿದ್ದೇವೆ. ಪಾವನ ಮಾಡುವವರು ತಂದೆಯಾಗಿದ್ದಾರೆ. ಅವರೆಲ್ಲರೂ ಭಕ್ತಿ ಮಾರ್ಗದ ಸೀತೆಯರಾಗಿದ್ದಾರೆ. ತಂದೆಯು ರಾಮನಾಗಿದ್ದಾರೆ. ಯಾರಿಗಾದರೂ ನೇರವಾಗಿ ಹೇಳಿದರೆ ಅವರು ಇದನ್ನು ಒಪ್ಪುವುದಿಲ್ಲ. ರಾಮನನ್ನು ಕರೆಯುತ್ತಾರೆ. ಈಗ ನೀವು ಮಕ್ಕಳಿಗೆ ತಂದೆಯು ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ. ಈಗ ನೀವು ಹೇಗೆ ಪ್ರಪಂಚದಿಂದ ಬೇರೆಯಾಗಿ ಬಿಟ್ಟಿದ್ದೀರಿ. ಹಳೆಯ ಪ್ರಪಂಚದಲ್ಲಿ ಏನೇನು ಮಾಡುತ್ತಿರುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳು ಬುದ್ಧಿಹೀನರಿಂದ ಬುದ್ಧಿವಂತರಾಗುತ್ತಿದ್ದೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಹಳೆಯ ಪ್ರಪಂಚದಿಂದ ಬೇರೆಯಾಗಿಬಿಟ್ಟಿರಿ ಅಂದರು. ಅಂದ್ರೇನು? ಇವಾಗ ಅವ್ರ ಸಂಸ್ಕಾರ, ಅವ್ರು ಇನ್ನೂ ತಮೋಪ್ರಧಾನ ಆಗ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಆ ಕಾಯಿಲೆಗಳು, ಆ ದುಃಖಗಳು ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡಿದರೆ ನಾವೇನು ಪುಣ್ಯ ಮಾಡಿವೇನೋ, ಭಗವಂತ ತನ್ನ ಮಡ್ಲಾಗ ಹಾಕ್ಕೊಂಡು ನಮ್ಮನ್ನು ಪಾರು ಮಾಡ್ದ ಅನ್ನಿಸ್ತತೆ. ಅಂದರೆ ನಮ್ಮ ಸಂಸ್ಕಾರಗಳೇ ಬೇರೆ ಆದವು. ನಮ್ಮ ಉಡುಗೆ ತೊಡುಗೆ ಊಟ ಎಲ್ಲ ಸಂಸ್ಕಾರಗಳು ಬದಲಾದವು. ನಾವು ಈ ಕಲಿಯುಗದಿಂದ ಭಿನ್ನ ಆಗಿಬಿಟ್ವಿ. ರಾವಣನು ನಿಮ್ಮನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲ ಮನುಷ್ಯರು ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ತಂದೆಯೇ ಬಂದು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಭಲೆ ನೀವು ಮಕ್ಕಳು ತಮ್ಮ ಸೇವೆಯನ್ನು ಮಾಡುತ್ತಾ ಇರಿ. ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಮಾರ್ಗವನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ. ಸರ್ವರ ಆತ್ಮಿಕ ಸರ್ಜನ್ ಒಬ್ಬರೇ ಆಗಿದ್ದಾರೆ. ಅವರಿಗೆ
ಅವರೇ ಬಂದು ಆತ್ಮರಿಗೆ ಇಂಜೆಕ್ಷನ್ ಹಾಕುತ್ತಾರೆ. ಏಕೆಂದರೆ ಆತ್ಮವೇ ವಾಗುತ್ತಾ ಇದೆ. ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತದೆ. ಈಗ ಬಾಬಾನ ಯಾಕೆ ಸರ್ಜನ್ ಅಂತ ಹೇಳ್ತೀವಿ ಅಂದರೆ, ಈಗ ಕಾಯಿಲೆಗಳು ಯಾಕಿದ್ದಾವೆ, ನಾವು ಯಾರಿಗೋ ದುಃಖ ಕೊಟ್ಟಿರ್ತೀವಿ, ಈ ರೂಪದಲ್ಲಿ ದುಃಖ ಕೊಡ್ತಾ ಇರ್ತವೆ. ಆದರೆ ಬಾಬಾ ನೆನಪು ಮಾಡಿ ನಾವು ವಿಕರ್ಮನೆಲ್ಲ ವಿನಾಶ ಮಾಡ್ಕೊಂಡಿವಿ ಅಂದರೆ ಆ ಕಾಯಿಲೆಗಳು ಬಿಟ್ಟು ಹೋಗ್ತವೆ. ಈಗ ಆತ್ಮದ ಇಂಜೆಕ್ಷನ್ ಹಾಕಿದ್ರು ಬಾಬಾ. ಈಗ ಆತ್ಮದಿಂದ ಪರಮಾತ್ಮ ತಂದೆ ನೆನಪು ಮಾಡೋದ್ರಿಂದ ನಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳೇ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ ಮತ್ತು ತಮ್ಮ ತಂದೆಯನ್ನು ನೆನಪು ಮಾಡಿ ಬುದ್ಧಿಯೋಗವನ್ನು ಮೇಲೆ ಜೋಡಿಸಿ, ಜೀವಿಸಿದ್ದಂತೆಯೇ ನೆನಪು ಎಂಬ ನೇಣು ಹಾಕಿಕೊಳ್ಳಿ. ಅರ್ಥಾತ್ ಬುದ್ಧಿಯೋಗವನ್ನು ಮಧುರ ಮನೆಯ ಕಡೆ ಜೋಡಿಸಿ. ನಾವು ಮಧುರ ಶಾಂತಿಯ ಧಾಮಕ್ಕೆ ಹೋಗಬೇಕಾಗಿದೆ. ನಿರ್ವಾಣ ಧಾಮಕ್ಕೆ ಮಧುರ ಮನೆ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ. ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕಾಗಿದೆ. ವಿನಾಶ ಆಗಿಯೇ ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಏನು ಸಾರ ಇಲ್ಲ, ಎಲ್ಲ ದುಃಖನೇ ತುಂಬತ್ತೆ. ಆ ಪಂಚತತ್ವಗಳು ದುಃಖ ಕೊಡ್ತಾ ಇದ್ದಾವೆ, ಆತ್ಮಗಳು ದುಃಖ ಕೊಡ್ತಾ ಇದ್ದಾವೆ. ಮತ್ತಿನ್ನೇನು ಅದು ಏನು ಸಾರ ಇಲ್ಲ ಅಂದ್ರೆ ಅದು ವಿನಾಶನೇ ಆಗತ್ತಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಬಾಬಾ. ವೃಕ್ಷದ ವೃದ್ಧಿಯ ಜೊತೆಗೆ ಯಾವ ವಿಘ್ನರೂಪಿ ಬಿರುಗಾಳಿಗಳು ಬರುತ್ತವೆಯೋ ಅವುಗಳಿಗೆ ಹೆದರಬಾರದು, ಪಾರಾಗಬೇಕಾಗಿದೆ. ಅಂದರೆ ತಮೋ ಪ್ರಧಾನ ಜಗತ್ತು ಅಂದರೆ ನಮಗೆ ವಿಘ್ನಗಳು ಬರ್ತಾನೆ ಇರ್ತಾವೆ. ಆದರೆ ಎಷ್ಟು ಶಕ್ತಿ ಇರಬೇಕು ನಮ್ಮಲ್ಲಿ, ವಿಘ್ನಗಳಿಗೆ ಹೆದರಬಾರ್ದು ಅಂತಾರೆ ಬಾಬಾ. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನಯೋಗದ ಇಂಜೆಕ್ಷನನ್ನು ಕೊಟ್ಟುಕೊಳ್ಳಬೇಕಾಗಿದೆ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ. ಬಾಬಾ ನೆನಪು ಮಾಡುವಾಗ ಬುದ್ಧಿ ಎಲ್ಲಿರಬೇಕು, ಪರಂಧಾಮದಲ್ಲಿ ಇರಬೇಕು. ಕೆಲವರು ಫೋಟೋ ನೋಡ್ತಾ, ಲೈಟ್ ನೋಡ್ತಾ ಧ್ಯಾನ ಮಾಡ್ತಿರ್ತಾರೆ. ಅದು ತಪ್ಪು. ಈ ನೆಗೆಟಿವ್ ಜಗತ್ತಿನಲ್ಲಿ ನೆಗೆಟಿವ್ ಶಕ್ತಿ ತುಂಬಿರ್ತೈತಲ್ಲ, ಬುದ್ಧಿ ಅಲ್ದಾಡ್ತತೆ. ಅದಕ್ಕೆ ನಾವು ಎಲ್ಲಿರಬೇಕು, ಶಕ್ತಿ ಸಾಗರನ ಶಕ್ತಿಯ ವೈಬ್ರೇಷನ್ ಪರಂಧಾಮದಲ್ಲಿ. ಅಲ್ಲಿ ಬುದ್ಧಿ ಇಟ್ಟರೆ ಏಕರಸದ ನೆನಪು ಬರ್ತತೆ. ವರದಾನ. ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾರಿ ಆಗುವಂತಹ ಚತುರ್ಸುಜಾನ್ ಬುದ್ಧಿವಂತ ಭವ. ಹೇಗೆ ಬಾಪ್ತಾದರವರು ತನ್ನನ್ನು ವಿಧೇಯ ಸೇವಕನೆಂದು ಹೇಳುವರು, ಸೇವಕನೆಂದು ಹೇಳುವುದರಿಂದ ಸ್ವತಃವಾಗಿಯೇ ಕಿರೀಟಧಾರಿ ಆಗಿಬಿಡುತ್ತಾರೆ. ಹಾಗೆಯೇ ತಾವು ಮಕ್ಕಳು ಸಹ ನಮ್ರಚಿತ್ತರಾಗಿದ್ದು ಅನ್ಯರಿಗೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟು ಬಿಡಿ. ಅವರನ್ನು ಆ ಸ್ಥಾನದ ಮೇಲೆ ಕುಳ್ಳಿರಿಸುತ್ತೀರಿ ಎಂದರೆ ಅವರು ಅದರಿಂದ ಇಳಿದು ಸ್ವತಃವಾಗಿಯೇ ತಮ್ಮನ್ನು ಕೂರಿಸುವರು. ಒಂದು ವೇಳೆ ತಾವು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತೀರಿ ಅಂದರೆ ಅವರು ತಮ್ಮನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ. ಆದ್ದರಿಂದ ಅನ್ಯರನ್ನು ಕೂರಿಸುವುದೇ ತಾವು ಕುಳಿತುಕೊಳ್ಳುವುದಾಗಿದೆ. ಹಾಗಾದರೆ ಮೊದಲು ತಾವು ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ. ನಂತರ ಸಂಸ್ಕಾರವು ಸಹ ಸಹಜವಾಗಿಯೇ ಮಿಲನವಾಗುತ್ತದೆ. ಕಿರೀಟಧಾರಿಯೂ ಆಗಿಬಿಡುವಿರಿ. ಇದೇ ಬುದ್ಧಿವಂತರಾಗುವ ವಿಧಿಯಾಗಿದೆ. ಇದರಲ್ಲಿ ಪರಿಶ್ರಮವೂ ಇಲ್ಲ, ಪ್ರಾಪ್ತಿಯೂ ಹೆಚ್ಚಾಗಿದೆ. ಇಲ್ಲಿ ಬಾಬಾ ಏನು ಹೇಳಿದರು, ಮೊದಲು ತಾವು ಅನ್ನೋದರಿಂದ ಪರಿಶ್ರಮ ಇರಲ್ಲ ಅಂದರು. ಅಂದ್ರೇನು, ಈಗ ನಾನೇ ಪಡಿಬೇಕು ಅಂತ ಹಠಕ್ಕೆ ನಿಂತಾಗ ಅವರು ನಮಗೆ ಬೇಕು ಅಂತ ಅವರು ಅಲ್ಲಿ ಜಿದ್ದು ಮಾತುಗಳು, ವಿಘ್ನಗಳು, ಸ್ಥಿತಿ ಕೆಡ್ತತೆ, ಇದೆಲ್ಲ ಬೇಕಾ ನಮಗೆ? ಅದಕ್ಕೆ ಆ ಥರ ಸ್ಥಿತಿ ಕೆಡಿಸ್ಕೋಬಾರ್ದು. ಬಾಬನಿಂದ ದೂರ ಆಗಂಥ ಸ್ಥಿತಿ ಮಾಡ್ಕೋಬಾರ್ದು. ಫಸ್ಟು ಮಿಲನ, ಸಂಸ್ಕಾರಗಳ ಮಿಲನ ಆಗಬೇಕು ಅಂತಾರೆ ಬಾಬಾ. ನಾವು ಅವ್ರಿಗೆ ಗೌರವ ಕೊಟ್ಟರೆ ಅವ್ರು ನಮಗೆ ಗೌರವ ಕೊಡ್ತಾರೆ. ಫಸ್ಟ್ ನಮ್ರಚಿತ್ತರಾಗಿ ಇನ್ನೊಬ್ಬರಿಗೆ ಗೌರವ ಕೊಡೋದು ಕಲೀರಿ ಅಂತಾರೆ ಬಾಬಾ. ನಮ್ಮಲ್ಲಿ ಒಂದು ಯೋಗ ಶಕ್ತಿ, ಜ್ಞಾನ, ಆ ವ್ಯಕ್ತಿತ್ವ ಇತ್ತು ಅಂದರೆ ಅದು ನಮಗೆ ಸಿಗ್ತತೆ. ಆದರೆ ಮೊದಲು ನಾವೇನು ಮಾಡಬೇಕು, ಇನ್ನೊಬ್ಬರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಅದಕ್ಕೆ ಮೊದಲು ತಾವು ಅನ್ನೋದು ಕಲೀರಿ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್. ಅಂತರ್ಮುಖಿ ಏಕಾಂತವಾಸಿ ಆಗುವಂಥ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಅಂತರ್ಮುಖಿ ಅಂದ್ರೇನು, ಆತ್ಮಿಕ ಸ್ಥಿತಿಯಲ್ಲಿರೋದು. ಏಕಾಂತವಾಸಿ ಅಂತಂದ್ರೇನು, ಒಂದು ಸ್ವಮಾನ ಇರ್ಬೋದು,
ಒಂದರ ಅನುಭವದ ಆಳದಲ್ಲಿ ಹೋಗೋದು. ಒಂದು ಶಕ್ತಿ ಇರ್ಬೋದು, ಒಂದೇ ಗುಣ ಇರ್ಬೋದು, ಏನು ಒಂದರ ಆಳದ ಅನುಭವದಲ್ಲಿ ಹೋಗೋದು. ಅವರೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವುದು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಇಲ್ಲಿಯವರೆಗೆ ಬೇರೆ ಬೇರೆ ಹೂವು ತಮ್ಮ ತಮ್ಮ ಬಣ್ಣವನ್ನು ತೋರಿಸುತ್ತಿದ್ದಾರೆ. ಆದರೆ ಯಾವಾಗ ಹೂಗುಚ್ಛದ ರೂಪದಲ್ಲಿ ತಮ್ಮ ಸುಗಂಧವನ್ನು ಹರಡಿಸುವಿರಿ, ಶಕ್ತಿದಳ ಪ್ರತ್ಯಕ್ಷವಾಗುವುದು. ಆಗ ಈ ಸಂಘಟನೆಯ ಶಕ್ತಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತವಾಗುವುದು. ಬಾಬಾ ಏನಂತಾರೆ, ಎಲ್ಲ ಗುಣ ಇರೋರು ಒಂದು ಗೂಡಿದಾಗ ಅಲ್ಲಿ ತಂದೆ ಪ್ರತ್ಯಕ್ಷತೆ ಆಗ್ತಾರೆ. ಇವಾಗ ನೋಡ್ರಿ, ಒಬ್ಬರು ವಾಣಿ ಸೇವೆಗೆ ಮುಂದೆ ಇರ್ಬೋದು, ಬರೀ ವಾಣಿ ಸೇವೆಯಿಂದ ಆಗ್ತದ ಪ್ರತ್ಯಕ್ಷತೆ. ಅಲ್ಲಿ ಮನಸ ಸೇವೆನೂ ಇರಬೇಕು. ಆ ಮನಸ ಸೇವೆರು, ವಾಣಿ ಸೇವೆರು, ಕರ್ಮಣ ಸೇವೆರು, ಎಲ್ಲ ವಿಶೇಷತೆ ಇರೋರು ಎಲ್ಲರೂ ಜೊತೆಗೂಡಿದಾಗ ಅಲ್ಲಿ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ಬಾಬಾ ಏನಂತಾರೆ, ಈಗ ಇನ್ನೂ ಒಬ್ಬೊಬ್ಬರು ಬೇರೆಯಾಗಿರುವ ಕಾರಣ ಪರಿಶ್ರಮ ಹೆಚ್ಚು ಪಡಬೇಕಾಗುತ್ತದೆ. ಆದರೆ ಯಾವಾಗ ಸಂಘಟನೆ ಏಕಮತವಾಗುವುದು, ಆಗ ಪರಿಶ್ರಮ ಕಡಿಮೆ, ಸಫಲತೆ ಹೆಚ್ಚಾಗುವುದು. ಅಂದರೆ ಎಲ್ಲರೂ ಸೇರಿ ಮಾಡಿದಾಗ ಪ್ರತ್ಯಕ್ಷತೆ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.